ಜನಾರ್ದನ್ ಸರ್ ಮತ್ತು ಇಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಶ್ರೋತೃಗಳು, ಭರತನಾಟ್ಯದ ವಿದ್ಯಾರ್ಥಿಗಳಿದ್ದೀರಿ, ಪೋಷಕರಿದ್ದೀರಿ, ಹಾಗೆಯೇ ಪತ್ರಿಕಾ ಮಾಧ್ಯಮದವರು ಇದ್ದೀರಿ. ಈ ದಿವಸ ಇಲ್ಲಿ ನಿಂತು 4 ಮಾತುಗಳನ್ನು ಆಡಲಿಕ್ಕೆ ನನಗೆ ತುಂಬ ಸಂತೋಷ ಮತ್ತು ಹೆಮ್ಮೆ ಆಗುತ್ತೆ. ನಮ್ಮ ಭಾರತೀಯ ಸನಾತನ ಪರಂಪರೆಯಲ್ಲಿ ಪ್ರತಿಯೊಂದು ದಿವಸಕ್ಕೂ ಒಂದು ಹಬ್ಬ ಇದೆ. ಉಗಾದಿ ಪಾಡ್ಯ, ಭಾನುಬಿದಿಗೆ, ಅಕ್ಷಯ ತದಿಗೆ, ವಿನಾಯಕ ಚತುರ್ಥಿ, ನಾಗರ ಪಂಚಮಿ, ಹೀಗೆ ಎಲ್ಲವೂ ಕೊನೆಯಲ್ಲಿ ಪರ್ಯಾವಸಾನಗೊಳ್ಳೋದು ಈ ಪೂರ್ಣಿಮೆಯಲ್ಲಿ. ಹಾಗಾದರೆ ಈ ಗುರುಪೂರ್ಣಿಮೆ ಅಂತಂದರೆ ಏನು? ಇದನ್ನು ನಾವು ಯಾಕೆ ಆಚರಿಸ್ತಾ ಇದ್ದೀವಿ? ಇದರ ಮಹತ್ವವೇನು? ಪೂರ್ಣಿಮೆಗೆ ಸಂಬಂಧಿಸಿ ನಾವು ನಮ್ಮನ್ನು ಹೇಗೆ ನಡ್ಕೊಳ್ಳುವ ಮಾಡಬೇಕು, ಈ ಒಂದು 4-5 ವಿಷಯಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ನಾನು ಕೊಡಲಿಕ್ಕೆ ಬಯಸ್ತೇನೆ. ಗುರುಪೂರ್ಣಿಮೆ ಅಂತಂದರೆ ಈ ಆಷಾಢ ಮಾಸದ ಪೂರ್ಣಿಮೆ ದಿವಸ ಇದು ಭಗವಾನ್ ವೇದವ್ಯಾಸರ ಜನ್ಮದಿನ. ಭಾರತೀಯ ಪರಂಪರೆಯಲ್ಲಿ ಜ್ಞಾನವೇ ಅತ್ಯಂತ ಎತ್ತರವಾದ್ದು, ಬಹುಮುಖ್ಯವಾದ್ದು. ಆ ಜ್ಞಾನವನ್ನು ಸಮೃದ್ಧವಾಗಿ ಒದಗಿಸಿಕೊಟ್ಟವರು ಭಗವಾನ್ ವೇದವ್ಯಾಸರು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಜ್ಞಾನ ಅಂತ ಹೇಳೋದು ಬಹಳ ಮುಖ್ಯ. ಆದ್ದರಿಂದಲೇ ನಿಜವಾಗಿಯೂ ಇದು ನಮಗೆ ದೊಡ್ಡ ಹಬ್ಬ. ಒಂದು 3 ಮುಖ್ಯವಾದ ಸಂದೇಶಗಳನ್ನು ನಾನು ಹೇಳ್ತೇನೆ ವ್ಯಾಸರ ಬಗ್ಗಾಗಿ. ಅವರು ಹೇಳುವ ಒಂದು ಮುಖ್ಯ ಮಾತು, ಅದನ್ನು ಎಲ್ಲರೂ ಕಡ್ಡಾಯವಾಗಿ ಅನುಸರಿಸ್ಕೊಳ್ಬೇಕು. ಆತ್ಮನ ಪ್ರತಿಕೂಲಾನಿ ಪರೇಶಾಂ ನ ಸಮಾಚರೇ ಇತ್ತಂತ ಭಾಳ ಅದ್ಭುತವಾದಂಥ ಒಂದು ಧ್ಯೇಯವಾಕ್ಯ ಅನ್ನುವಾಗಿದೆ. ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಅಂತಂದರೆ, ನನ್ನ ಗುರುಗಳಂಥ ಪದ್ಮಾ ಸುಬ್ರಹ್ಮಣ್ಯಂ ಚೆನ್ನೈಗೆ ಹತ್ತಿರದಲ್ಲಿ ಭರತನಿಗೆ ದೇವಸ್ಥಾನ ಕಟ್ಟಿದ್ದಾರೆ. ಅದು ದೇಶದಲ್ಲಿ ಪ್ರಥಮ ಭರತನಿಗೆ ದೇವಸ್ಥಾನ ಕಟ್ಟಿದ್ದು. ಅಲ್ಲಿ ತುಂಬ ಅದ್ಭುತವಾಗಿದೆ. ತಾವೆಲ್ಲರೂ ಚೆನ್ನೈಗೆ ಹೋಗುವಂಥ ಪ್ರಸಂಗ ಇದ್ದರೆ ನನಗೆ ಹೇಳಿ, ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ. ತುಂಬ ಒಳ್ಳೆಯ ದೇವಸ್ಥಾನ, ಅಲ್ಲಿ ಭರತನ ಮೇಲೆ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಇಂತಹ ಒಂದು ಭರತನನ್ನು, ಯಾಕೆಂದರೆ ನೃತ್ಯ ಕಲಾವಿದರು ನಾವು ಬೇರೆ ಯಾವುದೇ ಗ್ರಂಥಗಳನ್ನ ಅನುಸರಿಸಿ ನೃತ್ಯ ಮಾಡಿದರೂ ಮೂಲ ಗ್ರಂಥ ನಮಗೆ ನಾಟ್ಯಶಾಸ್ತ್ರವೇ. ಅಂಥದನ್ನು ರಚನೆ ಮಾಡಿದವನು ಅರುಣ ಅವರು ಹೇಳಿದಂತೆ ತುಂಬ ಜ್ಞಾನ ಭಂಡಾರ ಇದೆ. ನಮಗೆ ಪ್ರಸ್ತುತವಾಗಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸುಸ್ಥಿತಿಯನ್ನು ಇಟ್ಕೊಳ್ಳಲಿಕ್ಕೆ ಈ ನಾಟ್ಯ ಹೇಗೆ ಅನುಕೂಲವಾಗಿದೆ ಅಂತ ನಾಟ್ಯಶಾಸ್ತ್ರವನ್ನು ನಾವು ವಿವರವಾಗಿ ಅಭ್ಯಾಸ ಮಾಡಿದಾಗ ಗೊತ್ತಾಗುತ್ತೆ. ಅಂತಹ ಒಂದು ರಚನೆಯನ್ನು 2500 ವರ್ಷಗಳಿಗಿಂತ ಹಿಂದೆ ರಚನೆ ಮಾಡಿದಂತಹ ಭರತ ಮುನಿಗೆ ನಾವು ಈ ವೇದಿಕೆ ಮೂಲಕ ನಮಸ್ಕಾರವನ್ನು, ಗುರುಪೂರ್ಣಿಮೆ ಮೂಲಕ ಆಚರಿಸುವ ಮೂಲಕ ನಾವು ನಮಸ್ಕಾರವನ್ನು ಮಾಡ್ತಾ ಇದ್ದೀವಿ.
ಇಂದಿನ ಒಂದು ವಿಶೇಷ ಕಾರ್ಯಕ್ರಮ ಭಾವನಾಯಕಿ. ಇದನ್ನು ಹೊಸ ರೀತಿಯಲ್ಲಿ ಕೇಳುತ್ತೆ ಅಂತ ಮಾಡಿರ್ಬೋದು. ಭಾವಗೀತೆಗಳಿಗೆ ನೃತ್ಯ ಸಂಯೋಜನೆ ಇದು ನಮಗೆ ಹೊಸದಲ್ಲ. ಈ ಭಾವ ಹೆಸರಿಂದ ಇದು ಮೂರನೇದು. ನಾವು ಭಾವಕೃಷ್ಣ ಅನ್ನೋದನ್ನ ಮೊದಲು ಮಾಡಿದ್ವಿ. ತುಂಬ ಅತ್ಯದ್ಭುತವಾದಂತಹ ನೃತ್ಯ ಸಂಯೋಜನೆ ಆಗಿತ್ತು. ಭಾವಗೀತೆಗಳಲ್ಲಿ, ಕನ್ನಡದ ಭಾವಗೀತೆಗಳಲ್ಲಿ ಕೃಷ್ಣನ ಕಥೆಯನ್ನು ಆಧರಿಸಿ, ಭಾವಗೀತೆಗಳನ್ನು ಆಧರಿಸಿ ಒಂದು ನೃತ್ಯ ರೂಪಕ, ಅದು ಶಾಸ್ತ್ರೀಯ ಶೈಲಿಯಲ್ಲಿ ಇಲ್ಲಿ ಪ್ರಸ್ತುತಪಡಿಸಿದೆ. ಅನೇಕ ಪ್ರದರ್ಶನಗಳನ್ನು ಕಂಡಿತು, ತುಂಬ ಯಶಸ್ವಿಯಾಗಿ ಬಂತು ಆಗಿರ್ಬೋದು. ಇದಾಗಿ 1-2 ವರ್ಷಕ್ಕೆ ನಮಗೆ ಒಂದು ಸವಾಲು ಬಂತು. ನೀವು ಕೃಷ್ಣನ ಕಥೆಯನ್ನು ಮಾಡಿದ್ದೀರಿ, ಹಾಗೆ ರಾಮನ ಕಥೆಯನ್ನು ಯಾಕೆ ಮಾಡಬಾರ್ದು ಅಂತ. ಆಗ ಬಂದಿದೆ ಭಾವರಾಮಾಯಣ. ಭಾವರಾಮಾಯಣ ಅಂತ ಭಾವಗೀತೆಗಳಲ್ಲಿ ರಾಮನ ಕಥೆಯನ್ನು ತೆಗೆದುಕೊಂಡು ನಾವು ಒಂದು ನೃತ್ಯ ರೂಪಕವನ್ನು ಪ್ರಸ್ತುತಪಡಿಸಿದ್ವಿ. ಇದು ಭಾವನಾಯಕಿಯರು. ನನಗೆ ಯಾವಾಗಲೂ ಒಂದು ಕನಸಿತ್ತು. ಕನ್ನಡದ ಸಾಹಿತ್ಯ ತುಂಬ ಅತ್ಯದ್ಭುತವಾಗಿದೆ. ಅದು ಅನೇಕ ಕವಿಗಳು, ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ಇರ್ಬೋದು, ಹಾಗೆ ಅವ್ರನ್ನ ಒಳಗೊಂಡಂತೆ ತುಂಬ ಪರ್ಸನಲ್ ಆಗಿ ನನಗೆ ತುಂಬ ಆತ್ಮೀಯರಾದವರು ಅಂತ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು. ಹಾಗೆ ಅವ್ರನ್ನೊಳಗೊಂಡು ಅನೇಕ ಕವಿಗಳು ತುಂಬ ಅದ್ಭುತವಾಗಿ ಹೆಣ್ಣಿನ ಮನಸ್ಸನ್ನು ಅರಿತು ಬರೆದಿದ್ದಾರೆ ಕವಿತೆಗಳನ್ನು. ಆ ಕವಿತೆಗಳಲ್ಲಿ ನಾವು ನಾಯಕಿ ಭಾವವನ್ನು ಕಾಣ್ತೀವಿ. ನಾಯಕಿ ಭಾವನ ವಿವರವಾಗಿ ಅಭ್ಯಾಸ ಮಾಡಿದರೆ ನಾಯಕಿ ಭಾವವನ್ನು ಕಾಣ್ತೀವಿ. ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು. ಸುಂದರಿ ಕೆನ್ನೆ ಕೊಂಚ ಕೆಂಪಾಗಿತೆ, ತುಟಿ ರಂಗು ಹೆಚ್ಚೆ ಕೆಂಪಾಗಿತೆ, ತುಟಿಯ ರಂಗು ಹೆಚ್ಚೆ, ನಗುತ್ತಾವಳ ಚೇಣಿಸುತ್ತಿದೆ ಗಲ್ಲದ ಕರಿಮಚ್ಚೆ. ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು. ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು. ಸಂಜೆಗೆ ನಾ ಪಯಣವೆಂದು ತಿಳಿದಳೆನ್ನ ಸುಂದರಿ, ನನ್ನ ಮುಂದೆ ಬಂದು ನಿಂದು ತಡೆದಳೆಂದು ವಿನಯದಿ. ಸಂಜೆಗೆ ನಾ ಪಯಣವೆಂದು ತಿಳಿದಳೆನ್ನ ಸುಂದರಿ, ನನ್ನ ಮುಂದೆ ಬಂದು ನಿಂದು ತಡೆದಳೆಂದು ವಿನಯದಿ. ಸಂಜೆಗೆ ನಾ ಪಯಣವೆಂದು ತಿಳಿದಳೆನ್ನ ಸುಂದರಿ. ಭೋರ್ಗರೆದು ಮೊರೆಯುವುದು ಕಡಲು, ನೊರೆಗರೆದು ಕುದಿವ ಅಲೆಗಳು. ಭೋರ್ಗರೆದು ಮೊರೆಯುವುದು ಕಡಲು, ನೊರೆಗರೆದು ಕುದಿವ ಅಲೆಗಳು. ಭೋರ್ಗರೆದು ಮೊರೆಯುವುದು ಕಡಲು, ನೊರೆಗರೆದು ಕುದಿವ ಅಲೆಗಳು. ಮೇರೆಯರಿಯದ ಪ್ರೀತಿ ನಿನ್ನಲ್ಲಿ ನನಗೆ, ಮೇರೆಯರಿಯದ ಪ್ರೀತಿ ನಿನ್ನಲ್ಲಿ ನನಗೆ, ಅದಕ್ಕೆಂದೆ ಕಡಲೆನ್ನ ಮನ ತುಂಬಿದೆ, ಅದಕ್ಕೆಂದೆ ಕಡಲೆನ್ನ ಮನ ತುಂಬಿದೆ. ನೀನಿಲ್ಲದಿರುವಾಗನಲ್ಲ ಒಬ್ಬಂಟಿ ನಾನು ಮನ
ಸೂರ್ಯ ಚಂದ್ರ ಚಿಕ್ಕೆಗಣ್ಣ ಕರೆದ ನೀರು ಸುರಿವ ಬಣ್ಣ ಹಸಿರಾಯಿತು ಹೂವಾಯಿತು ಚೆಲುವಾಯಿತು ಈ ನೆಲ ನೀನು ಗಂಡು ನಾನು ಹೆಣ್ಣು ನೀನು ರೆಪ್ಪೆ ನಾನು ಕಣ್ಣು ನಮ್ಮಿಬ್ಬರ ಮಿಲನದಿಂದ ಸುಫಲವಾಯ್ತು ಜೀವನ ನೀನು ಮುಗಿದು ನಾನು ನೆಲ ನೀನು ಮುಗಿದು ನಾನು ನೆಲ ನಿನ್ನ ಒಲವೇ ನನ್ನ ಬಲ ನೀನು ಮುಗಿದು ನಾನು ನೆಲ ಬೃಂದಾವನದ ಹಣಿಗೆ ಕುಂಕುಮವನಿಡುವಾಗ ಕಾಣುವುದು ಶ್ರೀ ತುಳಸಿ ಕೃಷ್ಣ ತುಳಸಿ ಬೃಂದಾವನದ ಹಣಿಗೆ ಕುಂಕುಮವನಿಡುವಾಗ ಕಾಣುವುದು ಶ್ರೀ ತುಳಸಿ ಕೃಷ್ಣ ತುಳಸಿ ನೀಲಾಂಬರದ ನಡುವೆ ಚಂದಿರನು ಬಂದಾಗ ರೋಹಿಣಿಯು ಬೆಳಗುವಳು ಸನ್ನಿಧಿಯಲ್ಲಿ ನೀಲಾಂಬರದ ನಡುವೆ ಚಂದಿರನು ಬಂದಾಗ ರೋಹಿಣಿಯು ಬೆಳಗುವಳು ಸನ್ನಿ